ನಮಸ್ಕಾರ. ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ಏನಪ್ಪ ಇವತ್ತಿನ ವಿಷಯ ಅಂದರೆ, ತುಂಬ ದಿನದಿಂದ ನಮ್ಮ ಜಮೀನ್ದು ಪೈಪ್ಲೈನ್ದೆಲ್ಲ ನಿಮಗೆ ಹೇಳ್ತಾ ಬಂದಿದೆ. ಇವಾಗ ನೆಕ್ಸ್ಟು ನಾನು ತೊಗೊಂಡಿರೋಂಥ ಕೆಲಸ, 1 ಎಕರೆ ನಾವು ಸುಭಾಷ್ ಪಾಳೇಕರ್ ಕೃಷಿ ಮಾಡಬೇಕಾದ್ರೆ ಏನೇನೆಲ್ಲ ಪ್ಲ್ಯಾನ್ಗಳನ್ನ ನಾವು ಮಾಡ್ಕೋಬೇಕು ಮತ್ತು ಯಾವ ರೀತಿ ಇದರಲ್ಲಿ ನಾವು ಕೆಲಸನ ಈಸಿ ಮಾಡ್ಕೋಬೇಕು ಅನ್ನೋದ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ. ಯಾಕಂದರೆ ನೈಜತೆಯನ್ನು 1 ಎಕರೆಯಲ್ಲಿ ನಾವು ಯಾವ ರೀತಿ ಜೀವಾಮೃತ ಕೊಡಬೇಕು, ಯಾವ ರೀತಿ ಇದನ್ನು ಹಂತವಾಗಿ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋದ ನೈಜತೆಯನ್ನು ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ನಿಮಗೆ ಮಾಹಿತಿನ, ಅದಕ್ಕೆ ಆಗುವಂಥ ಕಾಸ್ಟು ಮತ್ತು ಅದ್ರಂಗೆ ಎಷ್ಟು ಲೇಬರ್ ಸಮಸ್ಯೆಗಳು ಮತ್ತು ಅಲ್ಲಿ ಕೆಲಸ ಹೆಂಗೆ ನಡೀತದೆ ಇದೆಲ್ಲನೂ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನು ಈಗ ಸೆಕೆಂಡು ಒಂದು ಸ್ಟೇಜು ಬಂದು ಏರ್ಮುಡಿ ಎಲ್ಲ ಇಕ್ಲುಗಳು ತಗೊಬಂದಾಯಿತು, ಅಂದರೆ ಪೈಪ್ಲೈನ್ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಕೊಂಡಾಯಿತು. ಸೊ 2ನೇ ಸ್ಟೇಜ್ ಬಂದು ಪೈಪ್ಲೈನ್ ಅದಕ್ಕೆ ಮುಣಿಸಿ ಎಲ್ಲ ಫಿನಿಶ್ ಆಯಿತು. 3ನೇ ಸ್ಟೇಜು ಪೈಪ್ಲೈನ್ ಅಳವಡಿಸಿರೋದು ಮುಚ್ಚಿದಾಯಿತು, ಕಂಪ್ಲೀಟಾಗಿ ಮುಚ್ಚಾಯಿತು. ಈಗ 4ನೇ ಸ್ಟೇಜು ಅದಕ್ಕೆ ಜೀವಾಮೃತದ ತೊಟ್ಟಿ ಮಡಗೋಂಥದ್ದು. ಸೊ ಈಗ ಹಳೇದು ಸಿಸ್ಟಮ್ ಎಲ್ಲ ಈಗ ಹೋಗ್ತಿದೆ. ಯಾಕೆಂದರೆ ಹಳೇ ಸಿಸ್ಟಮ್ನಲ್ಲಿ ನಾವು ಪ್ಲಾಸ್ಟಿಕ್ದು ಮೇಲ್ಗಡೆ ಸಿಮೆಂಟ್ ತೊಟ್ಟಿ ಇಟ್ಟು ಕೆಳಗಡೆ ಪ್ಲಾಸ್ಟಿಕ್ದು ಜೀವಾಮೃತ ತೊಟ್ಟಿ ಇಟ್ಬಿಟ್ಟಿದ್ದು, ಅಂದರೆ 2 ಪ್ಲಾಸ್ಟಿಕ್ ಯೂಸ್ ಮಾಡಿದ್ದು ಅದು ಡ್ರಮ್ಗಳನ್ನ. ಇದು ಏನೋ ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಪಾಳೇಕರವರು ಒತ್ತಿ ಹೇಳ್ತಾ ಇದ್ದಾರೆ, ಪ್ಲಾಸ್ಟಿಕ್ ಡ್ರಮ್ಗಳನ್ನ ಯೂಸ್ ಮಾಡಿಬಿಡಿ ಜೀವಾಮೃತಕ್ಕೆ. ಮೈಕ್ರೋ ಕಣಗಳು, ಮೈಕ್ರೋ ಇದರಲ್ಲಿ ಕಣಗಳು ಇರುತ್ತೆ ಪ್ಲಾಸ್ಟಿಕ್ದು, ಅದು ಜಮೀನುಗಳಿಗೆ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಮನೆಯವ್ರು ಯಾರೋ ಕೂಗಿದ್ರು, ಅದಕ್ಕೆ ಒಂದು ಸ್ವಲ್ಪ ಹೋಗಿದೆ. ಈಗ 4ನೇದು ಬಂದು ಈ ನಿಮ್ಗೆ ಹೇಳ್ತಾ ಬಂದೆ, ಮೈಕ್ರೋ ಕಣಗಳದ್ದು ಈ ತೊಟ್ಟಿಗೆ ನಾವು ಜೀವಾಮೃತವನ್ನು ಹಾಕಬೇಕಾದ್ರೆ ಆ ಕಣಗಳು ಭೂಮಿಗೆ ಸೇರುವಂಥ ಒಂದು ಚಾನ್ಸಸ್ ಇರುತ್ತೆ. ದಯವಿಟ್ಟು ಸಾಧ್ಯ ಆದಷ್ಟು ಸಿಮೆಂಟ್ ತೊಟ್ಟಿಗಳನ್ನ ಯೂಸ್ ಮಾಡಿ, ಮತ್ತು ಸ್ಟೀಲ್ ಚೌರ್ಗೆಗಳು, ಸ್ಟೀಲ್ದು ಬಕೆಟ್ಗಳನ್ನ ಯೂಸ್ ಮಾಡಿ ಅಂತ ಪಾಳೇಕರವ್ರನ್ನ ಸ್ವಲ್ಪ ರೆಫರ್ ಮಾಡ್ತಾಯಿದ್ರು. ಇತ್ತೀಚೆಗೆ ಜಾಸ್ತಿನೇ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ಏನಾರು ಒಂದು ಇರುತ್ತೆ ಅಂದರೆ ಈ ಪ್ಲಾಸ್ಟಿಕ್ ಕಂಪ್ಲೀಟಾಗಿ ನಿಲ್ಲಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಸೊ ನಾವೇನು ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಹೆಂಗಿದ್ರು ನಾನು 420 ಲೀಟ್ರದ್ದು ಸಿಮೆಂಟ್ ತೊಟ್ಟಿ ಇಡಿಸಿದೆ. ಆ ತೊಟ್ಟಿಲಿ ಈಗ ನಾನು ಕೆಳಗಡೆ ಬಂದಂಥ ಫಿಲ್ಟ್ರಾಗಿ ಬಂದಂಥ ಇದಕ್ಕೆ ಪ್ಲಾಸ್ಟಿಕ್ ಡ್ರಮ್ ಬೀಳ್ತಿತ್ತು, ಅದರಿಂದ ಇನ್ನೊಂದು ಪ್ಲಾಸ್ಟಿಕ್ ಡ್ರಮ್ ಬೀಳ್ತಿತ್ತು. ಸೊ ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ನಾವು ಜೀವಾಮೃತನ ಕೊಡ್ತಾಯಿದ್ದೋ, ಹೆಂಗೋ ಆಗ್ತಿತ್ತು, ಇಷ್ಟು ದಿನ ಹೋಗ್ತಾಯಿತ್ತು. ಈಗ ಕಂಪ್ಲೀಟಾಗಿ ನಾನು ಒಂದು 3.25 ಅಡಿ ಅಗಲ ಬಂದು ಒಂದು 500ರಿಂದ 600 ಲೀಟ್ರ್ ಹಿಡಿಸುವಂಥ 2 ಟ್ಯಾಂಕ್ನ ಮಾಡಿಸಿದ್ದೀನಿ. 1,000 ಕೆಪಾಸಿಟಿ ಮಾಡಿಸ್ಕೊಂಡಿದ್ದೀನಿ. 1,000 ಲೀಟರ್ಸ್ ಹಿಡಿಲೇಬೇಕದು. ಇದು ಯಾಕೆ ಅಂದರೆ, ನಾವು ನಾಳೆ ದಿನ ಹೆಚ್ಚಾಗ್ತಾ ಬೇರೆ ಜಮೀನುಗಳು, ಈಗ ಏನಾದ್ರು ಪಕ್ಕದಲ್ಲಿರೋಂಥ ಜಮೀನು ನಮ್ಮ ತಂದೆದೇ ಆಗಿರೋದ್ರಿಂದ ಕಾಲಾಂತರಣ ಆದ ನಂತರ ನಮ್ಗೆ ಏನಾದ್ರು ಬಂದರೆ ಆ ಜಮೀನು, ಅದಕ್ಕೂ ಕೂಡ ನೆಕ್ಸ್ಟ್ ಜೀವಾಮೃತಕ್ಕೆ ನಾವಿನ್ನು ಮತ್ತೆ ಚೇಂಜ್ ಮಾಡೋದು ಬೇಡ. ಸೊ ಒಂದು ಸ್ವಲ್ಪ ಉದ್ದೇಶಕ್ಕೆ ಏನು ಮಾಡಿದೆ, ಒಂದೇ ಸಲಿಗೆ ಈಗ 1,000 ಲೀಟರ್ಸ್ದು ಒಬ್ಬ ಮನುಷ್ಯ ಇಳಿದು ಒಳಗಡೆ ನೀಟಾಗಿ ಕ್ಲೀನ್ ಮಾಡಬೇಕು. ನಾವೊಂದು 80 kg ಇರೋ ವ್ಯಕ್ತಿನೂ ಕೂಡ ಇಳಿದು ಒಳಗಡೆ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ತೊಳೆಯೋಕ್ಕೆ ಫ್ರೀಯಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಆ ರೀತಿ ಮಾಡಿದ್ದೀನಿ. ಈಗ ಸುಮಾರು ನನಗೆ ಇದಕ್ಕೆ ಆಗ್ತಾ ಇರೋಂಥ ಕಾಸ್ಟ್ ಎಷ್ಟು ಅಂದರೆ, ಒಂದು 2.5 ಒಂದು ತೊಟ್ಟಿ ಬಂದು ನನಗೆ 3,000 ರೂಪಾಯಿ, 2 ತೊಟ್ಟಿಯಿಂದ 3,000 ರೂಪಾಯಿ ಆಯಿತು. ಈಗ ಇನ್ನೊಂದು ಆರ್ಡ್ರ್ ಕೊಟ್ಟಿದ್ದೀನಿ, ಅದು ಸೇರಿಸಿದ್ರೆ ನನಗೆ ಹೆಚ್ಚು ಕಡಿಮೆ ಒಂದು 5,500 ರೂಪಾಯಿ ಬರೀ ತೊಟ್ಟಿಗಳಿಗೆ ಕಾಸ್ಟ್ ಆಗಿದೆ. ಇನ್ನು ಸ್ಟೇಜ್ ಮಾಡಿಸ್ತೀನಿ ಅಂದರೆ, ನಿಮಗೆ ಒಂದು 4 ಅಡಿ ಅಗಲ, ಒಂದು 5 ಅಡಿ ಉದ್ದ ಸ್ಟೇಜ್ ಮಾಡಿಸ್ಕೊತೀನಿ ಅಂದರೆ, ಈ ತೊಟ್ಟಿ ಹಿಡಿಯೋಕ್ಕೆ ನೀವು ಒಂದು ಸ್ವಲ್ಪ ಕೂತ್ಕೊಂಡು ಮೆಟ್ಲೆಲ್ಲ ಕೂತ್ಕೊಂಡು ಮಾಡೋಕ್ಕೆ, ಅಲ್ಲಿ ನಿಂತು ಮಾಡೋಕ್ಕೆ ಮೆಟ್ಲೆಲ್ಲ ಕಟ್ಟಿಸಿ ಮಾಡ್ತೀನಿ ಅಂದರೆ ಅದಕ್ಕೂ ಹೆಚ್ಚು ಕಡಿಮೆ ನಿಮಗೆ ಒಂದು 4,000ರಿಂದ 5,000 ರೂಪಾಯಿ ಗಾರೆ ಕೆಲಸದೊಂದು ಹಿಡಿದು ಸಿಮೆಂಟ್ ಮೂಟೆ, ಕಲ್ಲು, ಸೈಜು ಇದೆಲ್ಲ ಸೇರಿದ್ರೆ ಒಂದು 10,000 ರೂಪಾಯಿ, ಒಂದು 5,000-6,000 ರೂಪಾಯಿನಾರು ಖರ್ಚಾಗುತ್ತೆ. ಒಂದು 5,000-6,000 ಹಾಕ್ಕೊಂಡಿರಿ.
ಒಂದು 15,000-20,000 ನಿಮಗೆ ಇಷ್ಟು ಫುಲ್ತಿ 1 ಎಕರೆಗೆ ಜೀವಾಮೃತದ ತೊಟ್ಟಿ ಮಾಡಿಸ್ತೀನಿ ಅಂದರೆ ಒಂದು 15,000-20,000 ಬೇಕೇ ಬೇಕು ಇವತ್ತಿನ ಇದರಲ್ಲಿ. ಅಂದರೆ ನಿಮ್ಮ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಅದೆಲ್ಲ ಹಾಕ್ಕೊಂಡು ಬಂದು ನಿಮ್ಮ ಜಮೀನು ಹತ್ರ ಬಿದ್ದು ಅದು ರೆಡಿ ಮಾಡೋದಕ್ಕೆ ಒಂದು 15,000-20,000 ಆಯ್ತದೆ. ಇದು ಸ್ಟ್ಯಾಂಡರ್ಡ್ ಕೆಲಸಕ್ಕೆ. ಸ್ಟ್ಯಾಂಡರ್ಡ್ ಅಂದರೆ ಒಂದು 20-25 ವರ್ಷ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟು ಕಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ತೀನಿ ಅಂದರೆ ಒಂದು ಡ್ರಮ್ ತಂದು ಮಾಡ್ತಾರೆ, ಬಟ್ ಡ್ರಮ್ನ ಯೂಸ್ ಮಾಡಬೇಡ್ದು ಅಂತ ನಮ್ಮ ಪಾಳ್ಯಕಾರ ಹೇಳ್ತಾರೆ. ಮೈಕ್ರೋ ಕೊಡ್ಬೇಕಾದ್ರೆ ಎರ್ಚ್ಬೇಕಾದ್ರೆ ಏನು ತೊಂದರೆ ಇಲ್ಲ, ಕೊಟ್ಬಿಡಿ. ಪ್ಲಾಸ್ಟಿಕ್ ಇದರಲ್ಲಿ ಹಾಕ್ಕೊಂಡು ಜಗ್ಗು ಇದರಲ್ಲಿ ಎರ್ಚ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಬಟ್ ಮಾಡಿಡೋಂಥದ್ದು ನೀವು ಜೀವಾಮೃತನ ಮಾಡಿ ಇಡ್ತಿರಲ್ಲ ನೋಡಿ ತೊಟ್ಟಿಗಳು, ಒಂದು 7 ದಿನ 8 ದಿನ ಅದ್ರೊಳಗಿರ್ತದೆ ಜೀವಾಮೃತ. ಅದರಲ್ಲಿ ಅದನ್ನು ಆದಷ್ಟು ಸಿಮೆಂಟ್ ತೊಟ್ಟಿಗಳಲ್ಲಿ ಮತ್ತು ನ್ಯಾಚುರಲ್ ಯಾವುದಾದ್ರು ನಿಮ್ಮ ಹತ್ರ ಇದ್ದರೆ ತೊಟ್ಟಿಗಳಿದ್ದರೆ ಆ ಇದರಲ್ಲಿ ಬಳಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಆ ಉದ್ದೇಶದಿಂದ ನಮ್ಮ ಪಾಳ್ಯಕಾರವರು ಆ ಉದ್ದೇಶದಿಂದ ನಿಮಗೆ ಇದನ್ನು ರೆಫರ್ ಮಾಡ್ತಾ ಇರ್ತಾರೆ ಯಾವಾಗಲೂ. ದಯವಿಟ್ಟು ಸಾಧ್ಯ ಆದಷ್ಟು ಸಿಮೆಂಟ್ ತೊಟ್ಟಿಗಳಲ್ಲಿ ಜೀವಾಮೃತ ಕೊಡೋಕ್ಕೆ ಒಂಚೂರು ಯೋಚನೆ ಮಾಡಿ. ಸೊ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಏನು ಪ್ಲಾಸ್ಟಿಕ್ ಭೂಮಿಗೆ ಸೇರಿಕೊಳ್ಳುತ್ತೆ ಅಂತ ಅವರ ಒಂದು ಕಾನ್ಸೆಪ್ಟು. ಈಗ ನಿಮ್ಗೆ ಹೇಳಿದೆ ಮೊದಲೇ, ನಾನು ಇಷ್ಟು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿವರೆಗೆ ನನಗೆ ಪೈಪ್ಲೈನು ಫಿನಾಲೆಕ್ಸ್ ಹಾಕ್ಸಿರೋದ್ರಿಂದ ಕಂಪ್ಲೀಟಾಗಿ ಫಿನಾಲೆಕ್ಸ್ ಪೈಪು ಮತ್ತು ಲೇಬರು ಇಟಾಚಿ ಅದು ಇದು ಎಲ್ಲ ಸೇರಿಸಿದ್ರೆ ಅದೊಂದು 1 ಲಕ್ಷ ರೂಪಾಯಿಂದ 1,10,000 ಗಂಟ ಅಲ್ಲಿ ಖರ್ಚಾಗಿತ್ತು. ಸೊ ಈಗ ಕಂಪ್ಲೀಟಾಗಿ ನಾನು ತೊಟ್ಟಿ ಅದು ಇದೆಲ್ಲ ಮಾಡಿಸಿ ಒಂದು 15, 1 ಲಕ್ಷದ್ದು ಒಂದು 20, ಒಂದು 30 ಗಂಟೆ ಕಂಪ್ಲೀಟಾಗಿ ಇಲ್ಲಿವರೆಗೆ ಖರ್ಚಾಗಿದೆ. ಎಲ್ಲ ಆದಮೇಲೆ ಇನ್ನೊಂದು ಬದಲಾವಣೆ ನನ್ನ ತೋಟದಲ್ಲಿ ನಡೀತದೆ. ಏನಂದರೆ ಏರುಮುಡಿಗಳು ಮಾಡಬೇಕು. ಇಲ್ಲಿವರೆಗೆ ಪೈಪ್ಲೈನ್ ಆಯಿತು, ಚೆಕ್ಸ್ ಆಯಿತು, ಅದಾಯಿತು, ಮುಚ್ಚಾಯಿತು, ಎಲ್ಲ ಆಯಿತು. ಈಗ ನೆಕ್ಸ್ಟು ಬರೋಂಥದ್ದೇ 2 ಅಡಿ ಅಗಲ, 6 ಇಂಚು, ಅರ್ಧ ಇಂಚು ಆಳ, ಅಂದರೆ ಅರ್ಧ ಅಡಿ ಆಳ, 2 ಅಡಿ ಅಗಲ. ಇದನ್ನು ಮಾಡಿ ಏರುಮುಡಿಗಳನ್ನ ನಾವು ಇಡೀ ತೋಟಕ್ಕೆ ಅಪ್ಲೈ ಮಾಡಬೇಕು. 1 ಎಕರೆಗೆ ಇಷ್ಟು ನೋಡಿ. ಕೆಲಸಗಳು ಹೇಳ್ದಷ್ಟು ಸುಲಭ ಇರಲ್ಲ ಯಾವುದು. ಇದು ನಾವು ಎಷ್ಟು ನೀಟಾಗಿ ಇಲ್ಲಿ ಮಾತಾಡ್ತಾ ಇದ್ದೀವಿ, ಇದೆಲ್ಲ ಮಾಡಬೇಕಾದ್ರೆ ತುಂಬ ರಿಸ್ಕ್ ಇದೆ. ತುಂಬ ಪರಿಶ್ರಮ ಹಾಕ್ಬೇಕು. ನೀವು ಪರಿಶ್ರಮ ಹಾಕಿ ಒಂದು ಲೆವೆಲ್ ಕೂತ್ಕೊಂಡ ಮೇಲೆ ಇನ್ನೊಂದು ಸ್ಟಾರ್ಟ್ ಆಗೋದೇ ಜೀವಾಮೃತ ಕೊಡುವಂಥದ್ದು. ಒಂದು ನಾಟಿ ಹಸು ಇದಕ್ಕೆಲ್ಲ ಕಂಪ್ಲೀಟಾಗಿ ಒಂದು ನಾಟಿ ಹಸು ಇರಲೇಬೇಕು. 100% ನೀವು ನಾಟಿ ಹಸು ಸಾಕೊಂಡೆ ಮಾಡಬೇಕಾಗಿರೋವಂಥ ಕೆಲಸ ಇದು. ಸೊ ದಯವಿಟ್ಟು ಯಾವುದನ್ನು ಆ ಥರ ಮಾಡ್ಕೋಬೇಡಿ, ಎಕ್ಸಿಟ್ ಆಗಬೇಡಿ. ಸಿಂಪಲಾಗಿ ಯತ್ನ ಮಾಡಿ ಕೂತ್ಕೊಂಡು ಇನ್ವೆಸ್ಟ್ಮೆಂಟ್ ಒಂದು ಸಲ ಇರಬೇಕು, ಪದೇ ಇರಬಾರ್ದು. ಒಂದು ಸಲ ಇನ್ವೆಸ್ಟ್ಮೆಂಟ್ ಇರಬೇಕು. ಅದು ಪದೇ ನೀವು ಖರ್ಚಾಗಂಗೆ ಮಾಡ್ಕೋಬೇಡಿ. ಯಾವುದನ್ನೇ ಮಾಡಿಸಿದ್ರು ಫಸ್ಟು ಕ್ವಾಲಿಟಿ ಹಾಕ್ಸಿ ನಿಧಾನಕ್ಕೆ ನಿಮ್ಮ ಹತ್ರ ಹಣ ಜೋಡಿಸ್ಕೊಂಡೇ ಮಾಡಿ. ಏನು ಆ ಥರ ಮಾಡ್ಕೋಬೇಡಿ. ಸದ್ಯಕ್ಕೆ ನಿಮ್ಗೇನು ದುಡ್ಡಿಲ್ಲ ಅಂದರೆ ಒಂದು ಡ್ರಮ್ ಇಟ್ಕೊಂಡು ಸುಮಾರಾಗಿ ಎರ್ಚ್ಕೊಂಡು ಹೋಗ್ತಾರಿ. ಹಣ ಒಂದು ವೇಳೆ ನಿಮ್ಮ ಕೈಗೆಲ್ಲ ಜೋಡಿಸ್ಕೊಂಡು 1.5 ಲಕ್ಷ ಇಟ್ಕೊಬಿಡಿ. ನನ್ನ ಪ್ರಕಾರ 1.5 ಲಕ್ಷ 1 ಎಕರೆಗೆ ಪೈಪ್ಲೈನ್, ಜೀವಾಮೃತ ತೊಟ್ಟಿ, ಏರ್ಮುಡಿ ಕಂಪ್ಲೀಟು ಎನಿ ಒನ್ ಕಾಸ್ಟ್ ಎಲ್ಲ ಕೆಲಸ 1 ಎಕರೆಗೆ 1.5 ಲಕ್ಷ ರೂಪಾಯಿ ಇನ್ನೂ ಮಿಕ್ಕೊಳ್ಳುತ್ತೆ. ಅದರಲ್ಲಿ ನನ್ನ ಪ್ರಕಾರ ನೀವೇ ಮಾಡ್ತೀನಿ ಅಂದರೆ, ನಿಂತು ಎಲ್ಲ ಮಾಡಿಸ್ತೀನಿ ಅಂದರೆ 1.5 ಲಕ್ಷ ರೂಪಾಯಿ ಹತ್ರ ಖರ್ಚಾಯ್ತದೆ. ಅಷ್ಟು ದುಡ್ಡು ಬೇಕೇ ಬೇಕು. ಒಳ್ಳೆ ಸ್ಟ್ಯಾಂಡರ್ಡ್ ಕೆಲಸಗಳನ್ನ ಮಾಡಿಸ್ತೀನಿ ಅಂದರೆ, ಇನ್ನು ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಮಾಡ್ತೀನಿ ಅಂದರೆ ಅಷ್ಟು ಬೇಕಾಗುತ್ತೆ. ಇಲ್ಲಪ್ಪ ನಮ್ಮ ಪೈಪ್ಲೈನ್ ಸಬ್ಸಿಡಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ ಅಂತ ಕಮೆಂಟ್ಸ್ ಹಾಕೋರು ಇದ್ದೇ ಇರ್ತಾರೆ. ದಯವಿಟ್ಟು ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋರು ನಾನು ಹೇಳ್ತೀನಿ, ದಯವಿಟ್ಟು ನನ್ನ ಹತ್ರ ಬಂದು ನನ್ನ ಜಮೀನಲ್ಲಿ ಏನು ಕೆಲಸ ನಡೆದಿದೆ ಅದು ನೋಡಿಕೊಂಡು ನೀವು ಬ್ಯಾಡ್ ಕಮೆಂಟ್ಸ್ ಹಾಕಿ. ಯಾಕಂದರೆ ನೀವು ಬರೆಯೋದು 1 ನಿಮಿಷ ಮಾತಾಡಿ, ಬಟ್ ಅದರಲ್ಲಿ ನೋವು ಅನ್ಭವಿಸೋದು ನಾವು. ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಾನು ಇಡೀ ವೀಡಿಯೋಗಳನ್ನ ನೋಡ್ಕೊಬನ್ನಿ. ಎಷ್ಟು ಒದ್ದಾಡಿದ್ದೀವಿ ಗೊತ್ತಾ ನಾವು ಮಾಡಬೇಕಾದ್ರೆ, ಸಿಕ್ಕಾಬಟ್ಟೆ ಒದ್ದಾಡಿದ್ದೀವಿ. ನಾನೇನು ಕುಬೇರ ಅಲ್ಲ, ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನೇ. ನನಗೆ ಎಷ್ಟು ಸಾಧ್ಯನೋ ನಾನು ದುಡಿದು ಹೊರಗಡೆಯಿಂದ ಟಿಲ್ಲರು, ಬ್ರಷ್ ಕಟರೆಲ್ಲ ಹೊಡೆದು ಕಷ್ಟಪಟ್ಟು ಒಂದು ತೋಟ ಉಳಿಸ್ಬೇಕು, ಒಂದು ಮೆಸೇಜ್ ಕೊಡಬೇಕು ಕರ್ನಾಟಕ ಜನತೆಗೆ. ಒಂದು ನಾಟಿ ಹಸು, ಒಂದು ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ಬೋದು. ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ತರ್ದಾನೆ, ರಾಸಾಯನಿಕ ಬಳಸ್ತಾನೆ, ಉಳುಮೆ ಇಲ್ದಾನೆ, ಅತ್ಯಂತ ಕಡಿಮೆ ಅವಧಿಯಲ್ಲಿ 1 ಅವರ್ 1.5 ಗಂಟೆಲಿ ನೀರು ಕೊಟ್ಕೊಂಡು ಇಡೀ ತೋಟನ ನೀರನ್ನು ಉಳಿತಾಯ ಮಾಡ್ತಾ ಎಷ್ಟು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಸುಮಾರು 600 ಅಡಿಕೆ ಸಸಿಗಳನ್ನ ಆರೋಗ್ಯಕರವಾಗಿ ಏಳಿಸ್ತಾ ತುಂಬ ಪರಿಶ್ರಮ ಕೊಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ.
ಇದಕ್ಕೆ ನಿಮ್ಮ ಸಪೋರ್ಟು ಖಂಡಿತ, ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಇರಬೇಕು. ನೀವು ಎಷ್ಟು ಸಪೋರ್ಟ್ ನನಗೆ ಕೊಡ್ತೀರಾ ಅಷ್ಟೇ ಚೆನ್ನಾಗಿ ನಾನು ಇದ್ರ ಬಗ್ಗೆ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ಮತ್ತು ನಮ್ಮ ಪ್ರೇಕ್ಷಕರಿಗೂ ಕೂಡ ನೈಜತೆಯನ್ನು ಮತ್ತು ಅದಕ್ಕಾಗುವಂಥ ಕಾಸ್ಟ್ನ ನಾನು ಕರೆಕ್ಟಾದ ರೀತಿಯಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ಯಾವುದೂ ಕೂಡ ನಿಮಗೆ ಕಮಿಷನ್ ಕೊಡೋವಂಥದ್ದು, ಅದು ಕೊಡೋವಂಥದ್ದು, ಇದು ಕೊಡೋವಂಥದ್ದು ಏನೂ ಬರೋಲ್ಲ. ನೀವೇ ಪ್ಲ್ಯಾನ್ ಮಾಡಿ, ನೀವೇ ನಿಂತು ನಿಮ್ಮ ಜಮೀನ್ದು ಕ್ಲೀನಾಗಿ ಒಂದು ಮ್ಯಾಪ್ ಮಾಡಿ, ಪೈಪ್ಲೈನ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಚಾರ್ಜ್ ಅಂತ ನೋಡಿ, ಆ ಡಿಸ್ಚಾರ್ಜ್ಗೆ ಅನುಗುಣವಾಗಿ ಹೆಗಡೆ ಫ್ಲಿಂಕರ್ಗಳು ಸಿಗ್ತದೆ ಸಾಗರದಲ್ಲಿ. ಅಲ್ಲಿ ನೀವು ಕಂಪ್ನಿಯಿಂದ ತರಿಸ್ಕೊಂಡು ಆ ಡಿಸ್ಚಾರ್ಜ್ ಹೇಳಿದ್ರೆ ಅವ್ರು ಕೊಡ್ತಾರೆ, ಇಷ್ಟು ಡಿಸ್ಚಾರ್ಜ್ಗೆ ಇಷ್ಟು ಜೆಟ್ಗಳು ಬೇಕು ಅಂತ ಕೊಟ್ಬಿಡ್ತಾರೆ. ಮತ್ತು ನೀವೇ ಏರ್ಮುಡಿಗಳನ್ನ ಪ್ಲ್ಯಾನ್ ಮಾಡ್ಕೋಬೋದು. ನೀವು ಕೈಲಿ ಬೇಕಾದ್ರೂ ತಗೋಬೋದು, ಇಲ್ಲ ನಿಮ್ಮ ಜಾಗಗಳಿದ್ದರೆ ಕರೆಕ್ಟಾಗಿ ಸಣ್ಣದು ಇಟಾಚಿ ಕಲಿಸಿ ಮಾಡ್ಕೋಬೋದು. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಹೇಳ್ದಷ್ಟು ಸುಲಭ ಅಲ್ಲ, ಒಂದೊಂದು ಕೆಲಸನೂ ಕೂಡ ತುಂಬ ಎಫೆಕ್ಟ್ ಇದೆ. ಈಗ ನೋಡಿ, ನಾನು ತೊಟ್ಟಿ ಆರ್ಡ್ರ್ ಮಾಡಿ ಹೆಚ್ಚು ಕಡಿಮೆ 4-5 ದಿನ ಆಯಿತು, ಅವ್ನು ಇನ್ನೂ ಕೊಟ್ಟಿಲ್ಲ. ಅದು ಎತ್ಕೊಬರ್ಬೇಕಾದ್ರೆ ಟ್ಯಾಕ್ಟ್ರ್ ತೊಗೊಂಡೋಗ್ಬೇಕು, ನಾನು ಅಷ್ಟು ತೂಕ ಇದೆ ಅದು ದೊಡ್ಡದು. ಆ ಟ್ಯಾಕ್ಟ್ರು ಇಲ್ಲ ಟಾಟಾ ಎ ಸಿಗೆ ಹಾಕ್ಕೊಂಡು ನಾನು ತೋಟದ ಕೆಳಗಡೆ ಹೋಗಲ್ಲ. ಟಾಟಾ ಎ ಸಿಗಳು ತಿರುಗ್ತವೆ, ಚಕ್ರ ಇರಲ್ಲ, ರೋಡು ಗಟ್ಟಿ ಇಲ್ಲ. ಟ್ಯಾಕ್ಟ್ರಲ್ಲಾದರೆ ಹೆಂಗೋ ದಬಾಯಿಸ್ಬಿಡ್ಬೋದು. ಸೊ ಇವೆಲ್ಲ ರಿಸ್ಕ್ ಇದೆ. ಒಂದೊಂದು ತೊಟ್ಟಿ ಎತ್ತಕ್ಕೆ 4 ಜನ ಬೇಕು, ಅಷ್ಟು ತೂಕ ಇದೆ. 1000 ಲೀಟ್ರ್ ಹಿಡಿತದೆ ಅಂದರೆ ಒಂದೊಂದು 500 ಲೀಟ್ರ್ ತೊಟ್ಟಿ ಅಂದರೆ ಅದು ಎತ್ತಕ್ಕೆ ಸಿಮೆಂಟ್ ಸಿಕ್ಕಾಪಟ್ಟೆ ಹಾಕಿರ್ತಾರೆ, ಮಳ್ಳು ಸಿಮೆಂಟು. ಸೊ ಅದಕ್ಕೆ ಎತ್ತಬೇಕಾದ್ರೆ ಮಿನಿಮಮ್ 3 ಜನ 4 ಜನ ಬೇಕು. ಇದೆಲ್ಲ ನಾನು ವೀಡಿಯೋ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನಿಮಗೆ ಅದನ್ನು ಆಗಿರೋಂಥ ಕಾಸ್ಟ್ ಹೇಳಬಲ್ಲೆ ಮತ್ತು ಆ ತೊಟ್ಟಿಗಳನ್ನ ತೋರಿಸ್ಬಲ್ಲೆ. ಇಷ್ಟು ಕಷ್ಟ ಇರುತ್ತೆ. ನೀವು ಒಂದು ಪ್ಲ್ಯಾನ್ ಮಾಡಿ ಒಂದು ಸಲ ಮಾಡೋದು ಅಷ್ಟೇ, ಇದೆಲ್ಲ ನೀಟಾಗಿ ಮಾಡಿಸ್ಕೊಳ್ಳಿ. ಸುಮ್ಮನೆ ಅನಾವಶ್ಯಕವಾಗಿ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ಏರ್ಸೋದು, ಉಳುಮೆ ಮಾಡೋದು, ರಾಸಾಯನಿಕ ಬಳಸೋದು ಬೇಕಾಗಿಲ್ಲ. ಜಮೀನಿಗೆ ಅಷ್ಟು ಅವಶ್ಯಕತೆ ಇಲ್ಲ. ಸುಮ್ಮನೆ ಅವರು ನಮ್ಮ ಸುಭಾಷ್ ಪಾಳೇಕರ್ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಅವರು ನೈಜತೆನೇ ಹೇಳ್ತಾ ಇದ್ದಾರೆ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ನಾಟಿ ಹಸು 30 ಎಕರೆ ಮೇಂಟೈನ್ ಮಾಡ್ಬೋದು ಅನ್ನೋದು ಹೇಳಿರೋದು ಅಪ್ಪಟ ಸತ್ಯ. ಯಾಕಂದರೆ ನನ್ನ ಮರಗಳು ಆರೋಗ್ಯಕರವಾಗಿ ಬರ್ತಿದೆ. ಯಾವುದೇ ಮರಗಳಾಗಿರಲಿ, ಏನೇ ಹಾಕಿರಿ ನೀವು, ಏಕದಳದಲ್ಲಿ ಇದ್ದಳ ನಿಮ್ಮ ತ್ಯಾಜ್ಯಗಳನ್ನ ಕಳೆ ಹೊಡೆದು ಬ್ರಷ್ ಕಟ್ಟರಲ್ಲಿ ಅಲ್ಲೇ ಬಿಟ್ರೆ ಸಾಕು. ನೀವು ಅದ್ರ ಜೊತೆಗೆ ಜೀವಾಮೃತ ಮಾಡಿಕೊಂಡು ಅದ್ಭುತವಾದ ಜೀವನ ನೀವು ನಡೆಸ್ಬೋದು ಖರ್ಚಿಲ್ದೇ. ಇಷ್ಟು ಖರ್ಚು ನಿಮಗೆ ಉಳಿತದೆ. ಹೊರಗಡೆಗೆ ಏನು ನೀವು ರಾಸಾಯನಿಕ ಕೊಡ್ತೀರಾ, ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ, ಟ್ಯಾಕ್ಟ್ರ್ ಬರಬೇಕು, ಅದು ಬರಬೇಕು, ಇದು ಬರಬೇಕು, ಇದೆಲ್ಲ ಎಷ್ಟು ಉಳಿತದೆ ಅಂದರೆ ನಿಮಗೆ ನೀವು ಸಿಂಪಲಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆಲ್ಲ ಅತಿಯಾಗಿ ಜಮೀನಲ್ಲಿ ನಾನು ನಾಳೆನೇ ಟೊಮೊಟೊ ಬೆಳೆದ್ಬಿಡ್ತೀನಿ, ನಾಳೆನೇ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ, ನಾಳೆನೇ ಮಿನಿನೇರ್ ಆಗ್ಬಿಡ್ತೀನಿ. ಯಾರು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಿದ್ದೀರಿ ಬಂದ್ರಪ್ಪ ನೋಡೋಣ. ಟೊಮೊಟೊ, ಮೆಣಸಿನ್ಕಾಯಿ, ತರಕಾರಿ ಬೆಳೆದ್ಬಿಟ್ಟು ಇವತ್ತು ಕೂಡ ಅವ್ರ ಆರೋಗ್ಯದಲ್ಲಿ ಏರುಪೇರುಗಳಿದೆ. ರಾಸಾಯನಿಕಗಳು, ಅತಿಯಾದ ರಾಸಾಯನಿಕ ಮನುಷ್ಯನಿಗೆ ಬಿದ್ದು ಇವತ್ತು ನಾವೆಲ್ಲ ಏನಾಗ್ತಾ ಇದೀವಿ ಅಂತ ನಮಗೆ ಪ್ರತಿಯೊಬ್ಬರು ಜನಗಳಿಗೆ ಕಾಣಿಸ್ಕೋತಾರೆ. ಕಾಯಿಲೆಗಳು ಎಷ್ಟು ಅವೆಲ್ಲ ನಿಮಗೆ ಗೊತ್ತಿರ್ಬೋದು. ಇಷ್ಟೆಲ್ಲ ವಿಷಯಗಳಿದೆ, ಅದೆಲ್ಲ ಹೇಳ್ತಾ ಹೋದ್ರೆ ನಂಗೆ ಗಂಟೆಗಟ್ಟಲೆ ಬೇಕು. ದಯವಿಟ್ಟು ಸಾಧ್ಯ ಆದಷ್ಟು ನಾಟಿ ಹಸುಗಳು ಸಾಕಿ ಇವತ್ತಿನ ಪೀಳಿಗೆಗೆ, ಮುಂದಿನ ಪೀಳಿಗೆ ಉಳಿಬೇಕು ಅಂದರೆ, ಮಣ್ಣಿನ ಆರೋಗ್ಯ ಉಳಿಬೇಕಂದ್ರೆ ನಾಟಿ ಹಸುಗಳ ಪ್ರಾಮುಖ್ಯತೆ ತುಂಬ ಇದೆ ಭೂಮಿಗೆ. ಇಲ್ಲ ಅಂದರೆ ಇನ್ಯಾವುದು ಮಾರ್ಗಗಳು ಸದ್ಯಕ್ಕೆ ಉಳಿದಿಲ್ಲ. ಈ ನಿಟ್ಟಿನಲ್ಲಿ ನೀವು ವರ್ಕ್ ಮಾಡಿಕೊಂಡು 1 ಎಕರೆಗೆ ಇಷ್ಟೆಲ್ಲ ಖರ್ಚಾಗುತ್ತೆ. ನಿಮಗೆ ಕಂಪ್ಲೀಟ್ ಮಾಹಿತಿನ ನಿಧಾನಗತಿಯಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಈ ಚಾನಲ್ನೆಲ್ಲ ಉದ್ದೇಶ ಏನಂದರೆ, ನಿಮ್ಮ ಹಳ್ಳಿ ಮಧು ಚಾನಲ್ ಉದ್ದೇಶ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡಬೇಕು. ಎಲ್ಲೂ ಕೂಡ ಈಗ ಸಾಮಾನ್ಯವಾಗಿ ನೀವು ಒಂದು ಯೂಟ್ಯೂಬ್ ನೋಡ್ತಾ ಇರ್ತೀರಾ, ಏನೋ ಒಂದು ತೋರಿಸ್ತಾನೆ, ಟಿಲ್ಲರ್ನ ತೋರಿಸ್ತಾನೆ. ಆ ಟಿಲ್ಲರ್ ರೈಟ್ ಹೇಳೋಕ್ಕಿಲ್ಲ, ಟಿಲ್ಲರ್ ನಂಬರ್ ಹಾಕ್ಬಿಡ್ತಾನೆ. ಇಲ್ಲಾಂದರೆ ಅವನವ್ನು ಫೋನ್ ಮಾಡಬೇಕು. ಅವ್ನು ಫೋನ್ ಮಾಡಿದ್ರೆ ಅವ್ನು ಏನಾರು ಒಂದು ಮಾತಾಡಿ ತಗೊಳಾಕಿಲ್ಲ. ಅವ್ನಿಗೆ ದುಡ್ಡು ಆಗಬೇಕು, ಮಾಹಿತಿ ಕೊಡಬೇಕು. ಆ ಟಿಲ್ಲರು ಕೆಲಸ ಹೆಂಗೆ ಮಾಡುತ್ತೆ, ಯಾವ ಥರ ನೆಲ ಕೀಳ್ತದೆ, ಯಾವ ಥರ ಗುಳಗಳು ಹಾಕಬೇಕು, ಎಷ್ಟು ಡೀಸೆಲ್ ಕುಡಿತದೆ, ಮತ್ತು ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನು ಹೇಳ್ಬೇಕು. ಹೆಂಗೆ ಹೊಡೆದ್ರೆ ಹೆಂಗೆ ಪ್ರಾಬ್ಲಮ್ ಬರುತ್ತೆ, ಯಾವ ರೀತಿ ಹಿಡ್ಕೋಬೇಕು ಫ್ಲೆಕ್ಸಿಬಲ್ ಆಗಿ, ಇದೆಲ್ಲವಂತೂ ಹೇಳಲ್ಲ. ಯಾವುದೇ ಕಾರಣಕ್ಕೂ ಹೇಳಲ್ಲ. ಯಾವುದೋ ಉತ್ತಿರೋ ಜಮೀನಲ್ಲಿ ಚೆನ್ನಾರ ಅಂತ ಹೊಡೆದ್ಬಿಟ್ಟು ನಿಮ್ಗೆ ಬಿಡ್ತಾನೆ. ಪ್ರಾಬ್ಲಮ್ ಅನ್ಭವಿಸೋದು ಯಾರೋ ಬಂದಮೇಲೆ ನೀವೇನೆ. ನೀವು ಒಂದ್ಸಲಿ ತಗೊಂಡು ಒಳಗೆ ಬಂದಮೇಲೆ ಮುಗೀತು ನಿಮ್ಮ ಕತೆ. ಇನ್ನೇನು ನೀವು ಅವ್ನಿಗೆ ಫೋನ್ ಮಾಡೋಕ್ಕೆ ಹೋಗಲ್ಲ, ಅವ್ನು ನಿಮಗೆ ರೆಸ್ಪಾನ್ಸು ಮಾಡಲ್ಲ. ನೀನು ಏನಾರು ಕೂಗಾಡ್ಕೊ ಏನಾರು ಮಾಡ್ಕೊಂಬಿಟ್ಟು ಅವ್ನು ಪಡ ಇರ್ತಾನೆ. ಸೊ ಇದೆಲ್ಲ ನಿಮಗೆ ಪ್ರಾಕ್ಟಿಕಲಾಗಿ ನಾನು ಅನುಭವಿಸಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ನನ್ನ ಹತ್ರ ಆಲ್ರೆಡಿ ಟಿಲ್ಲರ್ ಇದೆ, ಅದ್ರ ವೀಡಿಯೋಗಳು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ಏನೇನು ಮಾಹಿತಿ ಬೇಕೋ ಅಲ್ಲಿ ಕೊಡ್ತಾಯಿರ್ತೀನಿ. ಡ್ರೆಸ್ ಕಟ್ಟೋದು ಅಷ್ಟೇ, ಯಾವುದನ್ನು ನೋಡಿ ಪ್ರಮಾಣಿಸಿ ನೋಡಿ ಮಾತಾಡಬೇಕು. ನೀವು ನೋಡಿ ಪ್ರಮಾಣಿಸಿ ನೀವು ತಗೋಬೇಕು. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ನೀವು ನಂಬೋಕ್ಕಾಗಲ್ಲ.
ಇಷ್ಟು ನೈಜತೆನ ಸದ್ಯಕ್ಕೆ ನಾನು ತಿಳಿದಿರೋ ಮಟ್ಟಿಗೆ ಯಾವ ಯೂಟ್ಯೂಬರ್ಸ್ಗಳು ನಿಮಗೆ ಹೇಳ್ತಾ ಇರೋದು ಕಡಿಮೆ. ಅದರಲ್ಲೂ ಕೆಲವು ಚಾನಲ್ಗಳಿದೆ ಅಪ್ಪಟವಾದಂಥ ಏನಿದೆ ಅದನ್ನು ಹೇಳ್ತವೆ, ಅಂಥವ್ರಿಗೆ ನಾನು ಸಲ್ಯೂಟ್ ಹೇಳ್ತೀನಿ. ಕೆಲವರೊಂದು ಅವ್ರಿಗೇನೋ ಗೊತ್ತಿಲ್ಲ, ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಡ್ತಾರೆ. ಅದು ನಿಮಗೂ ಅರ್ಥ ಆಗಿರೋಕ್ಕಿಲ್ಲ, ಅವ್ನ ವ್ಯೂಸ್ ಮಾತ್ರ ಹೋಗಿರ್ತದೆ. ಅವ್ನು ಚೆನ್ನಾಗಿ ಸ್ವಲ್ಪ ದುಡ್ಡು ಮಾಡಿಕೊಂಡು ವ್ಯೂಸ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ನಮ್ಮದೇಗೆ ಕಾಲ ಕಳೀತಾ ಇರ್ತಾನೆ. ಬಟ್ ನಿಜ ಹೇಳಬೇಕು ಅಂದರೆ ಈಗ ಇನ್ನೊಂದು ಹರಿದಾಡ್ತಿದೆ, ಏನು ಗೊತ್ತಾ, ಅದು ಮಿನಿ ಟ್ರ್ಯಾಕ್ಟ್ರು ಕೊಡ್ತೀವಿ, ಮಿನಿ ಟ್ರ್ಯಾಕ್ಟ್ರ್ ತೊಗೊಂಡ್ರೆ 50% ರೈತರಿಗೆ ಸಬ್ಸಿಡಿ ಇದೆ ಅಂತ ಹರಿದಾಡ್ತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀರಾ. ಯಾವ ಯೂಟ್ಯೂಬ್ನ ಹಾಕೋ, ಫೇಸ್ಬುಕ್ಕಲ್ಲಿ ನೋಡೋ, ಬರೀ ಇದೇ ವಿಷಯ ಇವಾಗ ಸ್ವಲ್ಪ ಹೋರಾಡ್ತಾ ಇದೆ. ರೈತರುಗಳು, ಹೆಚ್ಚಿನ ಯುವಕರುಗಳು ಮಿನಿ ಟ್ರ್ಯಾಕ್ಟ್ರ್ ಹುಡ್ಕೋಕ್ಕೆ, ಯಾಕಂದರೆ ಪಾಪ ಅವ್ರಿಗೆ ಉದ್ಯೋಗ ಅದು. ಮಿನಿ ಟ್ರ್ಯಾಕ್ಟ್ರ್ ತೊಗೊಂಡ್ರೆ ಒಂದು ಉದ್ಯೋಗ ಆಗುತ್ತೆ, ಊರಲ್ಲಿ ಯಾರೋ ಬಾಡಿಗೆ ಕರೀತಾರೆ, ಉಳ್ತಾರೆ, ಒಂದು ಸ್ವಲ್ಪ ಉದ್ಯೋಗನೂ ಆಗುತ್ತೆ, ಅವ್ರ ಕೆಲಸಗಳು ಕಾರ್ಯಗಳು ಮುಗಿಸ್ಕೋತಾರೆ, ಏನೋ ಒಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ನಾನು ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರೆ ಈ ಸೆಕ್ಯುಲರೇ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ಇದೆಲ್ಲ ಸುಳ್ಳು, ಯಾವುದು ಪ್ರಧಾನ ಮಂತ್ರಿ ಯೋಜನೆ ಅಡಿಲಿ ಯಾವುದು ಸಬ್ಸಿಡಿ 50% ಯಾರು ಕೊಡೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಯೂಟ್ಯೂಬರ್ಸ್ಗಳಿಗೆ ಮಾಡೋಕ್ಕಿಗೆ ಕೇಮೇ ಇಲ್ಲ ಅವ್ರಿಗೆ, ಇನ್ನೇನು ಮಾಡೋರು ಅಂತ ನಾನು ಇನ್ನೂ ಸೇರಿಸಿ ಬೈತಾ ಇದ್ದೆ. ನಾನು ಯೂಟ್ಯೂಬರ್ ಅಂತ ಹೇಳಿರಲಿಲ್ಲ, ಸಾಮಾನ್ಯವಾಗಿ ಹೋಗಿ ಕೇಳಿದೆ, ಅಣ್ಣ ನಮ್ಮ ಕೇಮೇ ಇಲ್ದೇ ಬಂದಿಲ್ಲ, ನಾನು ಒಂದಿನ ವೀಡಿಯೋ ಮಾಡ್ಕೊಂಡೇ ಬರ್ತೀನಿ, ನೀನೇ ಮಾತಾಡ್ಬೇಕಣ್ಣ, ಇವತ್ತು ಹೇಳಿದೆಯಲ್ವಾ, ನೀನೇ ಜನಕ್ಕೆ ರೈತರುಗಳಿಗೆ ಮಾಹಿತಿ ಕೊಡು ಅಂತ ಕೇಳಿಬಿಟ್ಟು ಬಂದಿದ್ದೀನಿ. ಒಂದಿನ ಅವನ ಹತ್ರ ಹೋಗಿ ಅಧಿಕಾರಿ ಹತ್ರ ನಾನು ಮಾತಾಡ್ತೀನಿ, ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡಿ. ಯಾಕಂದರೆ ಇದು ಎಲ್ಲ ಚಾನಲ್ಗಳಲ್ಲೂ ಹಾಕೊಂಡು ಹುಟ್ಟಾಕೋತಾರೆ. ಸುಮ್ಮನೆ 50% ಮಿನಿ ಟ್ರ್ಯಾಕ್ಟ್ರು ಕೊಡ್ಸ್ಬೋದಾ ರೈತರುಗಳಿಗೆ, ನೀವೇ ಅವರೇ ಹೇಳಿ ಕ್ಲಿಯರಿಟಿ ಕೊಟ್ಬಿಡ್ಲಿ, ನಿಮ್ಮ ನೇರವಾಗಿ ಮಾತಾಡ್ಬಿಡೋಣ. ಸುಮ್ಮನೆ ಅನವಶ್ಯಕವಾಗಿ ದಿಕ್ಕು ತಪ್ಪಿಸ್ಬಿಟ್ಟು ರೈತರುಗಳಿಗೆ ಅದನ್ನು 50%, ಇದು 50% ಏನೂ ಕೊಡೋಲ್ಲ ಬದನೆಕಾಯಲ್ಲಿ. ಸೊ ಇವೆಲ್ಲ ಯಾತಕ್ಕೂ ಬೇಡ ಅಂದ್ಬಿಟ್ಟೆ ನಾವು ಹೇಳೋದು ನಿಮಗೆ. ಆಲ್ಮೋಸ್ಟು ನಮ್ಮ ಪಾಳ್ಯಕರ್ ಕೃಷಿ ಮಾಡಿ ಅನ್ನೋದು ಇದಕ್ಕೆ. ನಮ್ಮ ಪಾಳ್ಯಕರ್ ಕೃಷಿಲಿ ಯಾವ ಟ್ರ್ಯಾಕ್ಟರ್ಗಳ ಅವಶ್ಯಕತೆ ಇಲ್ಲ, ಉಳುಮೆ ಅವಶ್ಯಕತೆ ಇಲ್ಲ, ಲೇಬರ್ಗಳ ಅವಶ್ಯಕತೆಯೂ ಜಾಸ್ತಿ ಬರೋಲ್ಲ. ಏನಪ್ಪ ಅಂದರೆ ಈ ಮೆಣಸು, ಕಾಫಿ ಅದು ಇದು ಏನಾದ್ರು ನೀವು ಹಾಕ್ಕೊಂಡ್ರೆ ಲಾಂಗ್ ಟೈಮಲ್ಲಿ ಒಂದು ಸ್ವಲ್ಪ ನಿಮಗೆ ಲೇಬರ್ಗಳ ಅವಶ್ಯಕತೆ ಕುಯ್ಯಕ್ಕೆ ಬೇಕಾಗುತ್ತೆ ಹೊರತು, ಇನ್ನು ಕಳೆಗೆ ಬಿಸಿನ್ಗಳಿದೆ, ಬ್ರಷ್ ಕಟ್ಟರ್ಗಳು ಹೊಡ್ಕೊಳ್ಳಿ. ಇನ್ನೇನಾದರೂ ಸಣ್ಣ ಪುಟ್ಟ ಕೂದಾಕೋದು ಕಡ್ದಾಕೋದಿದ್ರೆ ಒಂದು ಲೇಬರ್ಗಳು ಕರ್ಕೋಬೋದು. ಮೇಂಟೆನೆನ್ಸ್ ಒಂದಿರುತ್ತೆ, ಸಣ್ಣ ಪುಟ್ಟ ಮೇಂಟೆನೆನ್ಸ್ ಅಂತಿರುತ್ತೆ. ಈಗ ಮನೆ ಕಟ್ ಮನೆ ತೊಳಿಲೇಬೇಕು, ಬಣ್ಣ ಹೊಡಿಲೇಬೇಕು, ಆ ರೀತಿ ಜಮೀನುಗಳಲ್ಲೂ ಇದ್ದೇ ಇರುತ್ತೆ. ಇನ್ಯಾವುದಕ್ಕೂ ಬೇರೆ ಉದ್ದೇಶಗಳಿಗೆ ಮನೆ ಗೋಡೆ ಹೊಡೆದಾಕಂಗೆ ಮರ ಉಳುಮೆ ಮಾಡೋದು, ಹಂಚು ಹೊಡೆದಾಕ್ದಂಗೆ ಮರನೇ ಕಡ್ದಾಕೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ ನಮ್ಮ ನೈಸರ್ಗಿಕ ಕೃಷಿಲಿ ಅದು ವಿರೋಧ. ಇಷ್ಟು ನೀಟಾಗಿ ಸಂಕ್ಷಿಪ್ತವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾಟಿ ಹಸುಗಳು ಸಾಕಿ. ಈ ನಾಟಿ ಹಸುಗಳ ಪ್ರಾಮುಖ್ಯತೆ ನಮ್ಮ ಭೂಮಿಗೆ ಮತ್ತು ನಿಮ್ಮ ಬಾಡಿಗೆ, ನಿಮ್ಮ ದೇಹಕ್ಕೆ ತುಂಬ ಅನುಕೂಲಗಳಿದೆ. ಮತ್ತು ಅದರಲ್ಲಿ ಇರುವಂಥ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ಅದ್ರ ಹಾಲು ಉತ್ಪನ್ನ ಪ್ರತಿಯೊಂದೂ ನಿಮ್ಮ ಮಕ್ಕಳುಗಳಿಗೂ ಮುಂದಿನ ಪೀಳಿಗೆಗಳು ಉಳಿಬೇಕು ಅಂದರೆ, ಆರ್ಗಾನಿಕ್ಕಾಗಿ ನೈಸರ್ಗಿಕವಾಗಿ ಉಳಿಬೇಕು ಅಂದರೆ ಇದರ ಪ್ರಾಮುಖ್ಯತೆ ತುಂಬ ಇದೆ. ಇದನ್ನು ಉಳಿಸ್ಕೊಳ್ಳಿ. ಅದು ಬಿಟ್ಟು ಬೇರೆ ಇನ್ನೇನು ದಿಕ್ಕು ತಪ್ಪಿಸುವಂಥ ಅವಶ್ಯಕತೆ ಬರೋದಿಲ್ಲ ಇಲ್ಲಿ. ಅದಕ್ಕೆ ಅವರು ಸುಭಾಷ್ ಪಾಳೇಕರ್ ಅವರು ಆಲ್ ಓವರ್ ಇಂಡಿಯಾ ಅಲ್ಲದಂತೆ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಕಡೆನೂ ಕವರ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಅದರಲ್ಲೂ ಸುಮಾರು ವರ್ಷ ಕಾರ್ಯಕ್ರಮಗಳು ಆಗ್ತಾನೆ ಇರುತ್ತೆ. ಈಗ ಆಲ್ದಿಚುಂಚನಗಿರಿಲಿ ನಡೆದಿತ್ತು ಹೋದ ವರ್ಷ, ಈ ವರ್ಷ ಬಂದು ಬೇಲೂರು ಹಳೇಬೀಡಲ್ಲಿ ನಡೀತು. ಇನ್ನು ನೆಕ್ಸ್ಟ್ ಯಾರು ಸ್ಪಾನ್ಸರ್ ಮಾಡಿ ಅದನ್ನು ರೈತರುಗಳಿಗೆ ಮೆಸೇಜ್ ಕೊಡಿಸ್ತಾನೆ ಇರ್ತಾರೆ. ಸಾಧ್ಯ ಆದಷ್ಟು ಈ ಸರ್ಕಾರಗಳು, ಈ ದರಿದ್ರ ಸರ್ಕಾರಗಳು ಬಂದ್ಬಿಟ್ಟು, ಎಲ್ಲ ಸರ್ಕಾರಗಳು ಅಷ್ಟೇ, ಯಾರನ್ನ ಮಗ ಬಂದ್ರೂ ಕೂಡ ಈ ರೈತರುಗಳಿಗೆ ಇಂಥ ಒಳ್ಳೆ ಕೆಲಸಗಳ್ದು ರೆಫರ್ ಅವ್ರು ಮಾಡಬೇಕು. ಬಟ್ ಇಲ್ಲಿ ಮಾಡ್ತಾಯಿಲ್ಲ. ಯಾವ ಸಂಘಟನೆಗಳು ಪಾಪ ಒಳ್ಳೊಳ್ಳೆ ಸಂಘಟನೆಗಳು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಇನ್ನೇನು ಮಾಡೋದು, ವಿಧಿ. ನಮ್ಮ ರೈತರುಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋರು ಕೆಲವು ಮಂದಿಗಳು ಮಾತ್ರ. ಆ ದಿಟ್ಟಿನಲ್ಲಿ ಕೆಲವು ಸಂಘಟನೆಗಳು ಸ್ವಲ್ಪ ಮುಂದೆ ನುಗ್ಗಿ ಇಂಥ ಕಾರ್ಯಕ್ರಮಗಳನ್ನ ಸ್ವಂತ ಹಣವನ್ನು ವಹಿಸಿ ಸ್ವಲ್ಪ ಕಲೆಕ್ಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಅವರು ಹೊಂದಿಸಿ ದುಡ್ಡನ್ನ ಈ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು. ಮುಂದಿನ ದಿನಗಳಲ್ಲಿ ಯುವಕರುಗಳು ಈ ದಿಟ್ಟಿನಲ್ಲಿ ವರ್ಕ್ ಮಾಡಿ. ದಯವಿಟ್ಟು ಪಾಳ್ಯಕರ್ ಕೃಷಿಲಿ ಒಂದು ಶಕ್ತಿ ಇದೆ. ಕೆಲವೊಂದು ವರ್ಗ ಇದೆ ಪಾಳ್ಯಕರ್ನ ವಿರೋಧ ಮಾಡುತ್ತೆ. ಪಾಳ್ಯಕರ್ ಏನು ಹಂಗೆ ಹಿಂಗೆ ಅವರೇನು ಅವರೇ ಆಗಬೇಕಾ, ನಾವು ಅವರೇ ಮಾಡಬೇಕಾ, ಇನ್ನು ಬೇರೆ ನಾವೇನು ನಮ್ಮ ಪೂರ್ವಜರೇ ಮಾಡಿ ಬಿಸಾಕಿದ್ರು ಎಲ್ಲನೂ ಅಂತ ಹೇಳ್ತಾರೆ. ಆಯಿತು, ನಿಮ್ಮ ಪೂರ್ವಜರು ಮಾಡೋರೆ, ಇಲ್ಲ ಅಂತಲ್ಲ, ಯಾರು ಹೇಳಿದ್ರು ಇಲ್ಲ ಅಂತ. ಏನು ಪಾಳ್ಯಕರ್ ಅವರು ಪೂರ್ವಜರು ಕೃಷಿ ಮಾಡಬೇಡಿ ಅಂತ ಏನಾರು ಹೇಳಿದಾರಾ? ಹೇಳಿಲ್ಲ ಎಲ್ಲೂ ಕೂಡ.
ಅವ್ರನ್ನ ಹೊಗಳಿದ್ದಾರೆ. ಅವರು ಬಳಸ್ತಿದ್ದಂಥ ನಾಟಿ ಹಸುಗಳು, ಅವರು ಅನುಸರಿಸ್ತಿದ್ದಂಥ ಪದ್ಧತಿಗಳನ್ನ ನಶಿಸಿ, ಉಳಿಗೆಡ್ಸಿ, ಗೂಂಡಾತ್ರ ಮಾಡಿ, ಹಾಳು ಮಾಡಿ ದುಡ್ಡು ಮಾಡ್ಕೋತಾವ್ರೆ. ಅದನ್ನು ಇವತ್ತು ಉದ್ಧಾರ ಮಾಡೋಕ್ಕೋಸ್ಕರ ನಿಮ್ಮ ಜಮೀನುಗಳಲ್ಲಿ ಏನು ಈ ನಶಿಸೋಗ್ತಿದ್ದಕ್ಕೆ ನಶಿಸಿಗೂ ಸಡನ್ನಾಗಿ ಯಾವುದೂ ನಶಿಸೋಗಲ್ಲ ಕಣ್ರಿ. ಅವ್ರು ಇಷ್ಟ ಆಗ ಕೇಳಿದ್ರೆ ನೀವು ಇಷ್ಟ ಆಗ್ತಾಯಿದ್ದೀರಿ ಏನ ವಿಷನ, ಯಾವುದು ಅಳತೆ ಇಲ್ಲ, ಪ್ರಮಾಣ ಇಲ್ಲ, ಏನಿಲ್ಲ, ಬರ್ಡ್ ಕೆಚ್ಚಾಕೋದು. ರಾತ್ರಿ ಕುಬೇರ ಆಗಬೇಕು ನಕ್ಕೊಂಡು ಏನಾರ ಆಗಲಿ, ರಾತ್ರಿ ಮೀನು ಏನಾರು ಆಗ್ಬಿಡ್ಬೇಕು ಅಂದ್ಬಿಟ್ಟು ಬರ್ಡ್ ಬಿಸಾಕ್ತೀರಿ. ಶುಂಠಿ ಹಾಕ್ತೀರಾ, ಕಳೆ ಔಷಧಿ ಬಿಡ್ತೀರಾ. ಆ ಕಳೆ ಔಷಧಿ ಒಳಗಡೆ ಜೀವಾಣುಗಳು ಏನಿರ್ತವೆ ಅನ್ನೋದು ಯಾರಿಗೂ ಗೊತ್ತಿರೋಕ್ಕಿಲ್ಲ. ಸುಮ್ಮನೆ ಬರ್ಡ್ ಕೆಚ್ಚಿ ಬೇಯಿಸಿ ಬಿಡಾಯಿಸ್ತಾರೆ ಎಲ್ಲನೂ. ಇದೆಲ್ಲ ಒಂದು ಮನುಷ್ಯನಿಗೆ ಆಸೆ ಅಂತ ಬಂದಾಗ ಇನ್ನೇನು ಮಾಡ್ತಾನೆ ಪಾಪ. ರೈತರು ದುಡ್ಡಿಲ್ಲ ಕಣ್ರಿ, ಯಾರ ಹತ್ರ ಹಣ ಇರಲ್ಲ ಇವತ್ತು. ಅವ್ನು ಇನ್ನೇನು ಮಾಡ್ತಾನೆ? ಸರಿಯಾದ ಮಾರ್ಗ ಅವನಿಗೆ ಬದುಕುವಂಥ ಸ್ಥಿತಿನೇ ನಶಿಸೋಗ್ಬಿಟ್ಟಿದೆ. ಹೆಂಗೆ ಅಂದರೆ ನೋಡಿ, ಅವ್ನು ಸರಿಯಾದ ರೀತಿಲಿ ಬೆಳಿತಾನೆ, ವಿಷ ಹಾಕ್ತಾನೋ, ಇನ್ನೊಂದು ಹಾಕ್ತಾನೋ, ಅದಾಗ್ತಾನೋ, ಬೆಳಿತಾನೆ. ಅದಕ್ಕೆ ಸರಿಯಾದ ಒಂದು ರೈಟು ಮಾರ್ಕೆಟಲ್ಲಿ ಸಿಗಲ್ಲ. ಮಾರ್ಕೆಟಲ್ಲಿ ಸಿಗಲ್ಲ ಅಂದಮೇಲೆ ಅದು ಕಡಿಮೆ ಅರ್ಧ ಬರ್ಧ ಅಲ್ಲಾಯಿತು. ಇನ್ನು ಔಷಧಿ ಅಂಗಡಿಗಳ್ಗೆ ಹೋದರೆ ಅಲ್ಲಿ ಅವ್ರು ಹೇಳಿದ ರೈಟ್ ಕೊಟ್ಟು ತಗೊಂಬಂದು ಹೊಡ್ದು ಎಲ್ಲ ಮಾಡಿದ್ರು. ಇನ್ನು ತರಕಾರಿ ಬೆಳೆದ್ರು ಅದಕ್ಕೂ ಸರಿಯಾದ ರೀತಿಲಿ ಒಂದು ವರ್ಷ ಇದ್ದಿದ್ದು ಇನ್ನೊಂದು ವರ್ಷ ಇರೋಕ್ಕಿಲ್ಲ. ಒಂದು ವರ್ಷ ರೈಟ್ ಕೊಟ್ಟರೆ ಇನ್ನು 2 ವರ್ಷ ರೈಟ್ ಇರೋಕ್ಕಿಲ್ಲ ಅಂದ್ಕೊಳ್ಳಿ, ಬಿದ್ದೋಯ್ತು. ಗಲಾಟೆ ಮಾಡ್ಬಿಡಕ್ಕನಮ್ಮ. ಆ ರೀತಿ ಇರ್ತದೆ. ಇನ್ನೂ ಇನ್ನು ಯಾವ ರೀತಿ ಜೀವನ, ಇನ್ಯಾವ ರೀತಿ ನಾವು ಯಾವ ರೀತಿ ಮಾಡಿಕೊಂಡು ಕೆಲಸ ಮಾಡ್ತಾರೆ? ನೀವೇ ಹೇಳಿ. ಈ ರೀತಿ ಇರಬೇಕಾದ್ರೆ ಸಿಚುವೇಶನ್ನೇ ಇನ್ನು ಯಾವ ರೀತಿ ಅವರು ಮೇಂಟೈನ್ ಮಾಡ್ತಾರೆ ಹೇಳಿ. ಆಮೇಲೆ ಈ ರೀತಿ ವರ್ಕ್ ಮಾಡೋರಿಗೂ ಕೂಡ ನಮ್ಮ ಇದರಲ್ಲಿ ಯಾವ ಯೂಟ್ಯೂಬ್ಗಳಲ್ಲಿ ಆಗಲಿ ಒಂದು 300 ಜನ, 400 ಜನ, 1,000, ಮ್ಯಾಕ್ಸಿಮಮ್ ಅಂದರೆ ಒಂದು 10,000 ಜನ ನೋಡ್ಬೋದು. ಈ ಥರ ವೀಡಿಯೋಗಳ್ನು ನೋಡೋಕ್ಕೂ ಅವ್ರಿಗೂ ಆಗಲ್ಲ, ಕೇಳೋಕ್ಕಾಗಲ್ಲ ಹರಿಕತೆನ. ಬೇಕಾದ್ರೆ ಬೇರೆದೇನಾರು ಹಾಕಿ ಯಾವಳ್ಳಾರ ಒಂದು ಕಾಂಟ್ರವರ್ಸಿದು ಹಾಕಿ ಪೂರ್ತಿ ನೋಡಿ ಅರ್ಧಿ ಮೊಬೈಲೇ ಇದು ಮಾಡೋವರೆಗೂ 4 ಸಲ ನೋಡಿರ್ತಾರೆ ಅದನ್ನು, ಕಾಂಟ್ರವರ್ಸಿ ವೀಡಿಯೋಗಳನ್ನ. ಇಂಥ ವೀಡಿಯೋಗಳನ್ನ ಜಾಸ್ತಿ ನೋಡೋದು ಇಲ್ಲ, ಅಕ್ಸೆಪ್ಟ್ನೂ ಮಾಡ್ಕೊಳ್ಳಲ್ಲ. ಮತ್ತು ಒಂದು ಸಬ್ಸ್ಕ್ರೈಬರ್ ಹಾಕೋಕ್ಕೂ ಯತ್ನೆ ಮಾಡಿ ಸಬ್ಸ್ಕ್ರೈಬರ್ ಆಗ್ತಾರೆ. ಒಳ್ಳೆಯದು ಜಗತ್ತಿಗೆ ಬೇಕಾಗಿಲ್ಲ ಅನ್ನಿಸ್ತದೆ ಮೋಸ್ಟ್ಲಿ. ನಾವು ಯಾಕೆ ಇವೆಲ್ಲ ಹೇಳ್ತೀನಿ ಅಂದರೆ, ನನ್ನಿಂದ ಎಲ್ಲನೂ ಚೇಂಜ್ ಮಾಡಿಬಿಡ್ತೀನಿ ಅಂತ ನಾನು ಹೇಳೋಕೆ ಹೋಗ್ತಾಯಿಲ್ಲ. ಅಟ್ಲೀಸ್ಟು ಒಬ್ಬನಾದರೂ ಯಾರಾದರೂ ಒಳ್ಳೆ ರೈತ, ಒಳ್ಳೆ ಯುವಕ ಹುಟ್ಟೇ ಹುಡ್ತಾನೆ. ನಾನು ಮುಂಚೆ ನಿಮ್ಮಂಗೆ ಎಲ್ಲರ ಥರನೂ ರಾಸಾಯನಿಕಗಳನ್ನ ಬೆಳೆಸ್ಕೊಂಡು ಎಲ್ಲರ ಥರನೂ ಕೃಷಿ ಮಾಡ್ಕೊಂಡಿದ್ದೆ. ಅದರಲ್ಲಾದಂಥ ಬದಲಾವಣೆಗಳು, ಅದರಲ್ಲಾದಂಥ ನೋವುಗಳು, ನಮ್ಮ ಭೂಮಿಗೆ ಆಗ್ತಾಯಿರೋದು ನಾವು ಏನು ಅಂತ ನನಗೆ ಯುಟಿಲೈಜ್ ಆಗಬೇಕು ಅಂದ್ರೇ ನನಗೆ ಒಂದು 2 ವರ್ಷ 3 ವರ್ಷ ಅನುಭವ ನನಗೆ ಅದರಲ್ಲಿ. ಇದೆಲ್ಲ ನೋಡಿ ಸದ್ಯಕ್ಕೆ ನನಗೆ ಜ್ಞಾನೋದಯ ಒಂದು 30 ವರ್ಷಕ್ಕಾಯಿತು. ನನಗೆ ಏಜು 30 ವರ್ಷ ಆಯ್ತಾಗ. ನೀವು ಒಂದು 5-6 ವರ್ಷದಿಂದ ನಾನು ಸುಭಾಷ್ ಪಡೇಕರ್ ಕೃಷಿ ಅಳವಡಿಸ್ಕೊಂಡು ನಿಶ್ಚಿಂತೆಯಿಂದ ಹೊರಗಡೆಯಿಂದ ಯಾರಿಗೂ ತಲೆ ಕೆರಿತಾಣ, ಉಳುಮೆ ಮಾಡ್ಕೊಡೋಣ ನಾಳಿಕೆ, ಅಣ್ಣ ಲೇಬರ್ ಬಂದ್ಬಿಡ್ರಣ ಬೆಳಗ್ಗೆಗೆ ಅನ್ನೋದು ಸ್ಟಾಪ್ ಆಯಿತು. ಇತ್ತೀಚೆಗೆ ನಾನು ಈ ಪೈಪ್ಲೈನೆಲ್ಲ ಮಾಡಿಸಿ ಅದು ಮುಚ್ಚೋಕ್ಕೆ ಒಂದು ಸ್ವಲ್ಪ ಲೇಬರ್ ಅವಶ್ಯಕತೆ ಬೇಕಾಗ್ತಿತ್ತು. ಸೊ ಈಗ ನನ್ನ ತೋಟಕ್ಕೆ ಅಂತ ಕೆಲಸ ಅಂತ ಮಾಡ್ತಾಯಿರೋದು ನಾನು. ಸುಮಾರು 4 ವರ್ಷದಿಂದ ಯಾವುದೂ ಸದ್ಯಕ್ಕೆ 2-3 ವರ್ಷದಿಂದ ನಾನು ಯಾವುದೂ ಖರ್ಚು ಮಾಡೋಕ್ಕೆ ಹೋಗಿರಲಿಲ್ಲ ನನ್ನ ತೋಟಕ್ಕೆ. ಇವಾಗಲೇ ಸ್ವಲ್ಪ ಖರ್ಚು ಅಂತ ಬಿದ್ದಿದ್ದು ನನಗೆ. ಇದು ಶಾಶ್ವತವಾಗಿ ಮಾಡಬೇಕು ಅಂದ್ಬಿಟ್ಟು, ಸಮಯ ಉಳಿತಾಯ ಮತ್ತು ಇದೆಲ್ಲ ನೋಡ್ಕೊಂಡು ಮಾಡಬೇಕು ಅಂದ್ಬಿಟ್ಟು ಇದು ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡು ಮಾಡಿದೆ. ತುಂಬ ಚೆನ್ನಾಗಿ ಕೂಡ ಬರ್ತಿದೆ ವರ್ಕು, ಚೆನ್ನಾಗಿ ನೀರು ಹಾಕ್ತಿದೆ ಎಲ್ಲ ಕಡೆಗೂ. ಇನ್ನೂ ಮುಂದಿನ ದಿನಗಳಲ್ಲಿ ಅದು ಹಂತವಾಗಿ ನಾನು ಏನೇನು ಇದೆಲ್ಲ ಮಾಡ್ಕೊಂಬಂದೆ ಅದೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾವುದನ್ನು ಅಲ್ಲಿ ಸುಮ್ಮನೆ ಹೇಳ್ದಷ್ಟು ಯಾವುದೂ ಸುಲಭ ಇಲ್ಲ. ನೀವು ಹೇಳ್ಬಿಡ್ತೀರ ಏನು ಸರ್ ಅದು ಎಷ್ಟು ಅಗಲ ಕೊಟ್ಟಿದ್ದೀರಾ, ಎಷ್ಟು ಇದು ಕೊಟ್ಟಿದ್ದೀರಾ, ಅವೆಲ್ಲ ನೋಡಿ. ನಾನು ಎಷ್ಟೇ ಯೂಟ್ಯೂಬಲ್ಲಿ ಹೇಳಿದ್ರು ನೀವು ಒಂದ್ಸಲಿ ಸ್ಪಾಟ್ ವಿಸಿಟ್ ಅಂತ ಮಾಡಬೇಕು. ನೀವು ಬಂದು ರೈತರುಗಳಿಗೆ ಅರ್ಥ ಆಗೋದೇ ಸ್ಪಾಟಲ್ಲಿ ನೋಡಿದಾಗ. ನಮ್ಮ ತೋಟಕ್ಕೆ ಬರಬೇಕಂತ ಏನಿಲ್ಲ, ಯಾರಾದರೂ ನಿಮ್ಮೂರ ಪಕ್ಕದಲ್ಲೇ ನನ್ನಂಗೆ ಸೇಮ್ ಯಾರು ಮಾಡಿದ್ರು ನೀವು ಅಲ್ಲೋಗಿ ನೋಡಿದ್ರೂ ಆಗುತ್ತೆ. ಯಾಕಂದ್ರೆ ನಮ್ಮ ತೋಟಕ್ಕೂ ನೀವು ಬಂದರೆ ಹತ್ರ ಇದ್ದರೆ ಬನ್ನಿ. ನಾನು 100 ಕಿಲೋಮೀಟ್ರ್ ಸುತ್ತಿದ್ದೀನಿ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಲ್ಲ. ಎಲ್ಲ ಕಡೆ ನಾನು ಕಣ್ಗಾಲ್ಗೂ ನಮಗೂ ಒಂದು ಹೆಚ್ಚು ಕಡಿಮೆ ಒಂದು 60 ಕಿಲೋಮೀಟ್ರ್ ಇದೆ. 60 ಕಿಲೋಮೀಟ್ರ್ ನಾನು ಹೋಗಿ ಅಲ್ಲಿ ವಾರ ಅವ್ರು ಕರೆದಾಗೆಲ್ಲ ಹೋಗ್ತಿದ್ದೆ. ಕುಳೇಗೌಡರು ಕರೆದಾಗೆಲ್ಲ ಹೋಗಿ ಅಲ್ಲಿ ಪ್ಲ್ಯಾನ್ ಹಾಕ್ಸ್ಕೊಂಡು ಅವ್ರನ್ನೂ ಕರ್ಕೊಬಂದು ನನ್ನ ತೋಟ ತೋರಿಸಿ ಎಲ್ಲ ಸುತ್ತಾಡಿ ಒಂದಿನ ಕೂತಿ ಅದಕ್ಕೆಲ್ಲ ಪೈಪ್ಲೈನ್ಗೆಲ್ಲ ದುಡ್ಡು ಓಡಿಸಿ ಅಲ್ಲಿಂದ ತರಿಸಿ ಅದನ್ನು ತಗೊಂಡೋಗಿ ಗದ್ದೆಗೆ ಹಾಕಿ ಅಲ್ಲಿ ಇಟಾಚಿ ಕರೆಸಿ ಅದು ಮಾಡಿಸಿ ಅದನ್ನು ಕರ್ಕೊಂಬ. ಅಯ್ಯೋ, ಅದು ನೆನ್ಕೊಂಡ್ರೆ ಭಯ ಆಯ್ತದೆ, ಅಷ್ಟು ಕೆಲಸಗಳಿರ್ತದೆ. ಸುಮ್ಮನೆ
ಈ ಟೈಮ್ ಪಾಸ್ಗೆ ಯೂಟ್ಯೂಬಲ್ಲಿ ಏನೋ ಒಂದು ಹಾಕ್ಬಿಡೋದು ಮಾತಾಡೋದು ಅಲ್ಲ ಇದು. ತುಂಬ ಕಷ್ಟಗಳಿರುತ್ತೆ. ನೀವು ಕೂತಲ್ಲೇ ಮಾಹಿತಿ ತಗೋತೀನಿ ಅನ್ನೋದು ಅದು ನಿಮ್ಮ ದಡ್ಡತನ. ಏನೋ ನೀವು ಮಾಡಿರೋದ್ರಲ್ಲಿ ಏನಾರು ಕ್ವಾಲಿಟಿಗಳ್ದೇನಾರ ಬೇದ್ರೆ ಬರ್ಕೋಬೋದು ನೀವು. ಕ್ವಾಲಿಟಿ ಇದು ಹಾಕೋದಾಯ್ತು ಸರಿ ಅಂತವ್ರೆ, ಬೇಕಾದ್ರೆ ಒಂದು ಸಲ ಫೋನ್ ಮಾಡಿ ಕೇಳ್ಕೊಬೋದು. ಬಟ್ ಇಡೀ ಪ್ಲ್ಯಾನ್ನೇ ಕೊಟ್ಬಿಡಿ ಅಂದರೆ ಅದಾಗಲ್ಲ. ಬಂದು ನೋಡಬೇಕು ಅದೆಲ್ಲ ಕೂತು. ಯಾಕಂದರೆ ಇಡೀ ದಿನ ಕೂತಾರೆ ಕುಳೇಗೌಡ್ರು ಗೊತ್ತಾ. 1 ಎಕರೆ ಪ್ಲ್ಯಾನ್ ಮಾಡೋಕ್ಕೆ ಬೆಳಿಗ್ಗೆ 11 ಗಂಟೆಗೆ ಕೂತವರು ಬೆಳಗಿನ ಜಾವ ಬೆಳಿಗ್ಗೆ 11 ಗಂಟೆಗೆ ಕೂತು 5:30 ಎದ್ದಾಗವ್ರು ಪಾಪ ಮ್ಯಾಕೆ. ಮಧ್ಯಾಹ್ನ ಊಟನೂ ಅಲ್ಲೇ ಮಾಡೋದು ಚೇರ್ ಮೇಲೆ ಕೂತ್ಕೊಂಡು. ಸೊ ಅಷ್ಟು ಡಿಸಿಪ್ಲಿನಿಂದ ಕೂತು ಕ್ಯಾಲ್ಕುಲೇಷನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಇಲ್ಲೆಲ್ಲ ಬಂದು ಅವರು ಮೊದಲೇ ಸಲ ಬಂದು ಎಷ್ಟು ಮರ ಹಾಕಿದ್ದಾನೆ, ಎಷ್ಟು ಅಂತರ ಕೊಟ್ಟಿದ್ದಾನೆ, ಇದೆಲ್ಲನೂ ಅಳತೆ ಮಾಡಿ ಬರ್ಕೊಂಡು ನೋಟ್ ಮಾಡಿ, ಆ ನೋಟ್ ಮಾಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿಗೆ ಕರ್ಕೊಂಡೋದ್ರು. ಇಲ್ಲಿಗೆ ಮನೆಗೆ ತಗೊಂಡೋಗಿ 5ನೇ ತಾರೀಕು ನನಗೆ ಫೋನ್ ಮಾಡಿದ್ರು. ನವಂಬರ್ 5ನೇ ತಾರೀಕು ಹೋಗಿ 2024 25ರಲ್ಲಿ ಫೋನ್ ಮಾಡಿದಾಗ ನಾನು ನವಂಬರ್ 5ನೇ ತಾರೀಕಲ್ಲಿ ಅವ್ರದ್ದು ಕಂಪ್ಲೀಟ್ ಅವ್ರ ಮನೇಲಿ ಕೂತು ಪ್ಲ್ಯಾನ್ ಮಾಡಿಸ್ದೆ. ಪ್ಲ್ಯಾನ್ ಮಾಡಿಸಿ ಎಲ್ಲ ಆಯಿತು. ಎಲ್ಲ ತಗೊಬಂದು 9ನೇ ತಾರೀಕು ನವಂಬರು ಅವ್ರ ಪಾಪ ತೀರ್ಕೊಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ನನ್ನ ದುರ್ವಿಧಿ. ನೆಕ್ಸ್ಟು ಅವ್ರ ಮಗ ಹಿರಿ ಮಗರಾದ ದೊರೆ ಅವರು ನನಗೆ ಈ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು. ಪಾಪ ನಮ್ಮ ತಂದೆ ಲಾಸ್ಟ್ ಕೆಲಸ ಇದು ಮಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಟ್ಬಿಟ್ಟಿದ್ದಾರೆ. ಎಲ್ಲ ಮಾಡಿ ಅರ್ಧ ಬರ್ಧ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅವರೇ ನಿಂತು ಪಾಪ ಲೇಬರ್ಗಳು ಕರ್ಕೊಂಬಂದು ಕಾರಲ್ಲಿ ಎಲ್ಲ ಮಾಡಿಸ್ಕೊಟ್ರು. ಲೇಬರ್ಗೆ ಒಂದು 6,000 ರೂಪಾಯಿ ಕೊಟ್ಟೆ, 6,500 ರೂಪಾಯಿ ಅಷ್ಟೇ. ಇವತ್ತು ಕಡಿಮೆ ಅದು ಇವತ್ತಿನ ಇದರಲ್ಲಿ. ತುಂಬ ಚೆನ್ನಾಗೇ ಕೆಲಸ ಮಾಡಿಕೊಟ್ರು. ಒಂದು ಸ್ವಲ್ಪ ನನಗೆ ಇವಾಗ ಸ್ವಲ್ಪ ಹ್ಯಾಪಿ. ಈ ಕೆಲಸನೇ ತಲೆನೋವಾಗ್ಬಿಟ್ಟಿತ್ತು, ಹ್ಯಾಪಿಯಾಗಿದ್ದೀನಿ ಇವಾಗ. ನೆಕ್ಸ್ಟು ನನಗೆ ಈ ಏರ್ಮುಡಿದೊಂದು ಅದೊಂದು ಡಿಫಿಕಲ್ಟ್ ಆಗಿದೆ. ಅದೊಂದು ಸ್ವಲ್ಪ ಮಾಡಿಸ್ಬಿಟ್ಟು ನೆಕ್ಸ್ಟ್ ಇನ್ನೂ ಕೈ ಹಾಕೋಂಗಿಲ್ಲ. ಇನ್ನು ಏರ್ಮುಡಿ ಆದಮೇಲೆ ಇನ್ನು ಉಳುಮೆ ಮಾಡೋಂಗಿಲ್ಲ ಇನ್ನು ತೋಟನ. ಇನ್ನು ಯಾವುದೇ ಕಾರಣಕ್ಕೂ ಇನ್ನೊಂದು ತೋಟ ಉಳುಮೆ ಆಗೋಲ್ಲ ಅಲ್ಲಿ. ಕಂಪ್ಲೀಟಾಗಿ ನಾವು ಬ್ರಷ್ ಕಟ್ಟರ್ ಹೊಡ್ಕೊಬೋದು ಅಷ್ಟೇ. ಬಿಟ್ಟರೆ ಇನ್ನು ಯಾವುದೇ ರೀತಿ ಅಲ್ಲಿ ಮಣ್ಣನ್ನು ಕಿಡುವಂಥ ವ್ಯವಸ್ಥೆ ಇನ್ನಾಗಲ್ಲ. ಇನ್ನು ಶಾಶ್ವತವಾಗಿ ಲೈಫ್ ಲಾಂಗ್ ಅಲ್ಲಿ ಬಂದಂಗೆ ಅಲ್ಲಿ ಹೋದಂಗೆ ಅಷ್ಟೇ. ಇನ್ನು ಯಾವುದೇ ಕಾರಣಕ್ಕೂ ಇನ್ನೇನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ಜೀವಾಮೃತ ಕೊಡ್ತಾ ನಾಟಿ ಹಸು ಬರುವಂಥ ಸಗಣಿ, ಗಂಧ, ಜೀವಾಮೃತ, ಅಲ್ಲಿ ಉತ್ಪತ್ತಿ ಆಗುವಂಥ ತ್ಯಾಜ್ಯಗಳು, ಗ್ಲಿಸರಿಯಂ ಗಿಡಗಳು, ಅದು ಇದು ಕಸ ಕಡ್ಡಿ ಎಲ್ಲನೂ ಅಲ್ಲೇ ಹಾಕ್ತಾ ನಾವು ಮರ ಗಿಡಗಳಿಗೆ ಕಂಪ್ಲೀಟ್ ಮಾಡ್ಕೊಬರ್ಬೇಕಾಗುತ್ತೆ. ಯಾಕಂದರೆ ಕೊಟ್ಟಿಗೆ ಗೊಬ್ಬರಗಳು ಕೂಡ ಇಲ್ಲಿ ಸೋಗಿಸಲ್ಲ. ಕೊಟ್ಟಿಗೆ ಗೊಬ್ಬರಗಳು ಹಾಕೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನಾನು ನನ್ನ ಹಳೆ ವೀಡಿಯೋಗಳಲ್ಲೆಲ್ಲ ಹೇಳ್ತಾ ಬಂದಿದ್ದೀನಿ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಆ ವಿಡಿಯೋನ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ಮಾಹಿತಿ ಅದ್ರಲ್ಲಿ ಕೊಟ್ಟಿದ್ದೀನಿ. ಏನಾಗುತ್ತೆ, ಯಾಕೆ ಹಾಕ್ಬಾರ್ದು ಅನ್ನೋದನ್ನ ಹೇಳಿದ್ದೀನಿ. ಇದೇ ಉದ್ದೇಶದಿಂದ ನಾನು ಕೂಡ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ಏರ್ಸಲ್ಲ. ಕೇವಲ ಜೀವಾಮೃತ, ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿ ಇವತ್ತು ಈ ವಿಷಯದಲ್ಲಿ ಸಕ್ಸಸ್ಸನ್ನು ಕಾಣ್ತಾ ಇದ್ದೀನಿ. ಆದಾಯ ಅಂತ ನಾನು ಯಾಕಂದರೆ ಕೇಳ್ತೀರಾ, ಕಾಮೆಂಟ್ಸ್ ಹಾಕ್ತೀರಾ, ಸರ್ ಆದಾಯ ಎಷ್ಟು ಬರ್ತಾಯಿದೆ 1 ಎಕರೆಯಲ್ಲಿ ನಿಮಗೆ ಅಂತ ಕೇಳಿದ್ರೆ, ಅದನ್ನು ಕೂಡ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ನನ್ನದು 2 ಗದ್ದೆಯಲ್ಲಿ ಈ ಸಲ 11 ಕ್ವಿಂಟಲ್ ಅಡಿಕೆ ಆಗಿತ್ತು. 11 ಕ್ವಿಂಟಲ್ ಅಡಿಕೆಯನ್ನು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ನೆಕ್ಸ್ಟು ಮುಂದಿನ ವರ್ಷಕ್ಕೆ ನಮಗೆ ಹೊಸ ಮರಗಳು ಈಗೀಗ ಒಂಬಳ ಕರೀತಿದೆ. ಅದೆಲ್ಲ ಒಟ್ಟಾರೆ ನಮಗೆ ಲೆಕ್ಕಾಂಶ ಇನ್ನೂ ಸಿಕ್ಕಿಲ್ಲ. 2 ಗದ್ದೆದು ಮಾತ್ರ ನನಗೆ 75,000 ರೂಪಾಯಿ ಅಂತ 1 ವರ್ಷಕ್ಕೆ ಸಿಗ್ತಿದೆ. 1 ಎಕರೆದು ಕಂಪ್ಲೀಟಾಗಿ ಅಡಿಕೆ ಬಂದಾಗ ನಿಮ್ಗೆ ಅದನ್ನು ಅಪ್ಡೇಟ್ ಕೊಡ್ತೀನಿ. ಕೇವಲ ಜೀವಾಮೃತ ಒಂದು ನಾಟಿ ಹಸು ಎಷ್ಟು ಆದಾಯ ತೆಗಿತದೆ ಅನ್ನೋದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಸದ್ಯಕ್ಕೆ ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಸತ್ಯಾಂಶನ ನಾನು ತಿಳಿಸ್ತಾ ಹೋಗ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತಾ ಇಲ್ಲೇ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಅಪ್ಡೇಟ್ ಮಾಡ್ತೀನಿ. ಸುಮಾರು ವಿಷಯಗಳು ಇಲ್ಲಿ ಚರ್ಚೆ ಆಯ್ತು ಇವತ್ತು. ನಿಮಗೆ ಎಲ್ಲನೂ ಇಂಚಿಂಚು ಮಾಹಿತಿ ಕೊಟ್ಟಿದ್ದೀನಿ. ನಮ್ಮ ಸರ್ಕಾರದಿಂದ ಏನಾಗುತ್ತೆ ಸಬ್ಸಿಡಿದು, ಮತ್ತು ಜೀವಾಮೃತ ಕೆಲಸ ಮಾಡಿಸ್ಬೇಕಾದ್ರೆ ಪೈಪ್ಲೈನ್ ಮಾಡಿಸ್ಬೇಕಾದ್ರೆ ಎಷ್ಟೆಲ್ಲ ಹಿಂಸೆ ಇದೆ ಅದರದ್ದೆಲ್ಲ ಕಂಪ್ಲೀಟ್ ಮಾಹಿತಿ ಇಷ್ಟರಲ್ಲಿ ಅರ್ಧ ಗಂಟೆಯಲ್ಲಿ ಏನು ವೀಡಿಯೋ ಮಾಡಿದ್ದೀನಿ ನಾನು ಕಂಪ್ಲೀಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಮಾಹಿತಿಗಳು ಬೇಕಾದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ತೋಟ ಚಂದ್ಗಾಲು, ಕ್ಯಾನರ ತಾಲೂಕು, ಮೈಸೂರು ಜಿಲ್ಲೆ, ಹೆಬ್ಬಾಳ ಹೋಬಳಿ. ಈ ತಾಲೂಕಿಗೆ ಬಂದರೆ ಕ್ಯಾನರ ತಾಲೂಕು ಬಂದು ಚಂದ್ಗಾಲ್ ಅಂದರೆ ಯಾರಾದರೂ ಹೇಳ್ತಾರೆ. ನಮ್ಮ ನಂಬರ್ ಕಾಲ್ ಮಾಡಿದ್ರೆ ಒಂದಿನ ಮುಂಚೆ ನೀವು ಕಾಲ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಸಿಗ್ತೀನಿ. ದಯವಿಟ್ಟು ಎಲ್ಲರೂ ನಾಟಿ ಹಸು ಸಾಕಿ. ನಾಟಿ ಹಸುಗಳ ಪ್ರಾಮುಖ್ಯತೆ ತುಂಬ ಇದೆ ಭೂಮಿಗೆ ಮತ್ತು ಮಾನವನಿಗೆ ತುಂಬ ಇರೋದ್ರಿಂದ ಈ ಕೃಷಿಗೆ ಬೇಕಾಗಿರೋದೇ ಮೂಲ ನಾಟಿ ಹಸು ಸಾಕ್ತಿ. ಮತ್ತು ಯಾರ್ಯಾರು ಇಲ್ಲಿವರೆಗೆ ನಮ್ಮ ಚಾನಲ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.